ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ರಾಜ್ಯಪಾಲರು ಆದೇಶ ನೀಡಿರುವ ಕ್ರಮವನ್ನು ವಿರೋಧಿಸಿ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಆದರೆ ಈ ಪ್ರತಿಭಟನೆ ಕೇವಲ ಪ್ರತಿಭಟನೆಯಾಗಿ ಉಳಿದಿದೆಯಾ ಅನ್ನೋ ದೊಡ್ಡ ಅನುಮಾನ. ಧಮಕಿ ಹಾಕುವ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರೇ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ಧಮಕಿಗಲ್ಲ. ಒಂದು ಕಡೆ ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ಗಿ ಅಟ್ಯಾಕ್ ಮಾಡ್ತೀವಿ ಅನ್ನೋ ಐವಾನ್ ಮಾತು. ಇದರ ಬೆನ್ನಲ್ಲೇ ಇದೀಗ ಸಿಎಂ ಪರವಾಗಿ ಪ್ರತಿಭಟನೆಗೆ ಬರದೇ ಹೋದ್ರೆ ಗ್ಯಾರಂಟಿಗಳನ್ನ ಕಟ್ ಮಾಡಿಸ್ತೀವಿ ಡಂಗೂರ ಸಾರಿದ್ದಾರಂತೆ. ನಾಚಿಕೆ ಆಗ್ಬೇಕು. ಒಂದ್ ಕಡೆ ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡಿ ಮಾತನಾಡೋದು, ಇನ್ನೊಂದ್ ಕಡೆ ಮತದಾರರಿಗೆ ಧಮಕಿ ಹಾಕೋದು. ಮುಖ್ಯಮಂತ್ರಿಗಳು ಆರೋಪಿತರಾಗಿ ನಿಂತಿದ್ದಾರೆ. ಇವತ್ತು ಮೂಡ ಹಗರಣದಲ್ಲಿ ಆರೋಪಿತರ ಸ್ಥಾನದಲ್ಲಿ ನಿಂತಿದ್ದಾರೆ ಮುಖ್ಯಮಂತ್ರಿಗಳು. ಒಬ್ಬ ಆರೋಪಿ ಪರವಾಗಿ ನೀವು ಪ್ರತಿಭಟನೆಗೆ ಬರ್ದಿದ್ರೆ ನಾವು ಕೊಟ್ಟ ಪಂಚ ಗ್ಯಾರಂಟಿಗಳನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಡಂಗೂರ ಸಾರಿಸಿದ್ದಾರೆ. ಇದು ಕಾಂಗ್ರೆಸ್ನ ಪ್ರತಿಭಟನೆಯ ಸ್ವರೂಪ. ಅದು ಆಗಿರೋದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ. ಮತ್ತೊಂದು ನಾಚಿಕೆಗೇಡಿನ ಸಂಗತಿ, ನಂಜನಗೂಡಿನ ಚಿನ್ನದಗುಡಿ ಹುಂಡಿ ಗ್ರಾಮದಲ್ಲಿ ಡಂಗೂರ. ಕೇಳಿಸ್ಕೊಳ್ಳಿ. ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತೋಗಮಂತ ಕಣೇಮೋ. ಅಮ್ಮ ನಾಳೆ 9 ಗಂಟೆಗ ಗೇಟಿನ ತನಕ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತೋಗಮಂತ ಕಣೇಮೋ. ಅಮ್ಮ ನಾಳೆ 9 ಗಂಟೆಗ ಗೇಟಿನ ತನಕ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತೋಗಮಂತ ಕಣೇಮೋ. ಅಮ್ಮ ನಾಳೆ 9 ಗಂಟೆಗ ಗೇಟಿನ ತನಕ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಧಮಕಿ ಅಂದಲೇ ಇದನ್ನ ಇನ್ನೇನು ಹೇಳಬೇಕು? ಮುಖ್ಯಮಂತ್ರಿಗಳ ಪರವಾಗಿ ಪ್ರತಿಭಟನೆ ಮಾಡಕ್ ಬರ್ಬೇಕಂತ ಏನು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರಾ, ಅಥವಾ ಯಾವುದೋ ಆಗಿರೋ ದಾಳಿಯನ್ನ ಖಂಡಿಸಿ ಅಥವಾ ಉಗ್ರಗಾಮಿ ಚಟುವಟಿಕೆಗಳನ್ನ ಖಂಡಿಸಿ ಹಾಳಾಗೋಗ್ಲಿ ಜನರ ಉದ್ಧಾರಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು? ಧಮಕಿ ಹಾಕ್ತಿದ್ದಾರೆ ಕಾಂಗ್ರೆಸ್ನವರು ಅಕ್ಷರಶಃ. ವಿನೋದ್, ಶ್ವೇತಾ, ನಿಜಕ್ಕೂ ಕೂಡ ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಈ ಆಡಳಿತ ಪಕ್ಷದ ಸರ್ಕಾರವೇ ಇವತ್ತು ಪ್ರತಿಭಟನೆ ನಡೆಸಿರೋದು ನಿಜಕ್ಕೂ ಕೂಡ ಲಾಜಿಕೆಗೇಡಿನ ಸಂಗತಿ. ಅದರಲ್ಲೂ ಕೂಡ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಒಂದೇ ಒಂದು ಕಾರಣಕ್ಕೆ ಈಗಾಗಲೇ ಇಡೀ ರಾಜ್ಯದ ಸಿಎಂ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರು ಜಿಲ್ಲೆ ನಲ್ಲಿಗೂಡು ತಾಲೂಕಿನಲ್ಲೂ ಕೂಡ ಈಗಾಗಲೇ ನರಸೀಪುರ ಬಂದಾಗಿದೆ. ಮೈಸೂರು ನಗರದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಈ ಮಧ್ಯೆ ನಿನ್ನೆ ಒಂದು ಡಂಗೂರವನ್ನ ಸಾರಿಸಿದ್ರೆ, ಅದು ಕೂಡ ನಂಜನಗೂಡು ಕ್ಷೇತ್ರದ ಚಿನ್ನದಗುಡಿ ಗ್ರಾಮದಲ್ಲೂ ಕೂಡ. ಆ ಒಂದು ಗ್ರಾಮದಲ್ಲಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಭಟನೆಗೆ ಬರಬೇಕು, ಇಲ್ಲವಾದಲ್ಲಿ ಯೋಜನೆ ಕಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಡಂಗೂರವನ್ನ ಸಾರಿಸಿದ್ದಾರೆ. ಈ ಮೂಲಕವಾಗಿ ಪ್ರತಿಭಟನೆಗೆ ಯಾರೆಲ್ಲ ಬರೋದಿಲ್ಲ ಅವರಿಗೆ ಯೋಜನೆಗಳ ಕಟ್ ಮಾಡ್ತೀವಿ ಅಂತ ಹೆದರಿಸುವಂತಹ ತಂತ್ರವನ್ನ ಸಿಎಂ ತವರು ಜಿಲ್ಲೆಯಲ್ಲೇ ನಡೀತಾ ಇದೆ ಅನ್ನೋದಾದ್ರೆ, ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಜನರನ್ನ, ಜೊತೆಗೆ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ಅನ್ನೋದು ಕೂಡ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ಪ್ರತಿಭಟನೆ ಭಾಗಿಯಾಗೋದು ಬಿಡೋದು ಅವರವರ ಹಕ್ಕು. ಪ್ರತಿಭಟನೆ ಮಾಡಬೇಡಿ ಅಂತ ಯಾರು ಹೇಳೋದಿಲ್ಲ, ಪ್ರತಿಭಟನೆಗೆ ಬರಬೇಡಿ ಅಂತ ಯಾರು ಹೇಳೋದಿಲ್ಲ. ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಕೂಡ ಅವಕಾಶವನ್ನ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಆದ್ರೆ ನೀವು ಕಡ್ಡಾಯವಾಗಿ ಪ್ರತಿಭಟನೆ ಬರಬೇಕು, ಸಿಎಂ ಅವರ ಪರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಈ ರೀತಿಯಾಗಿ ಡಂಗೂರ ಸಾರಿಸೋದಿಲ್ಲ. ನಿಜಕ್ಕೂ ಕೂಡ ಎಲ್ಲರೂ ಕೂಡ ತಲೆದಕ್ಕಿಸುವಂತ ವಿಚಾರ. ಯಾಕಂತಂದ್ರೆ ಗ್ರಾಮಗಳಲ್ಲಿ ಯೋಜನೆಗಳೆಲ್ಲ ನಂಬಿಕೊಂಡು ಈ ಗ್ಯಾರಂಟಿ ಯೋಜನೆಗಳೆಲ್ಲ ಘೋಷಣೆ ಮಾಡಿದ ಫಲವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅವರು ಕೂಡ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಒಂದು ಭಯ ಇದೆ. ಯಾಕಂದ್ರೆ ಪ್ರತಿ ತಿಂಗಳು 2,000 ಬರ್ತಾ ಇದೆ, ಅಕ್ಕಿ ಸಿಗ್ತಾ ಇದೆ. ಎಲ್ಲೋ ಒಂದು ಕಡೆ ಪ್ರತಿಭಟನೆ ಭಾಗಿಯಾಗಲಿಲ್ಲ ಅಂತಂದ್ರೆ ನಮಗೆ ಈ ರೀತಿಯಾದಂತಹ ಯೋಜನೆ ಕಟ್ ಮಾಡಿದ ಭಯದಲ್ಲೂ ಕೂಡ ಇವತ್ತು ಸಾಕಷ್ಟು ಮಹಿಳೆಯರು ಕೂಡ ಪ್ರತಿಭಟನೆಗೆ ಬಂದಿದ್ದಾರೆ. ಈ ರೀತಿ ಹೆದರಿಸಿ ಬೆದರಿಸಿ ಯಾರನ್ನ ಬೆಚ್ಚಿಸ್ಕೊಳ್ಳಕ್ಕೆ ಈ ರೀತಿಯಾದಂತಹ ಡಂಗೂರ ಸಾರಿಸಿ ನಿಜಕ್ಕೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಸಾಕಷ್ಟು ಚರ್ಚೆಗಳಂತೂ ನಡೀತಾ ಇದೆ ಈಗಂತೂ ಈ ರೀತಿಯಾಗಿ ಪ್ರತಿಭಟನೆ ನಡೆಸಬೇಕಾ ಅನ್ನೋದು. ಸೊ ಎಲ್ಲವೂ ಕೂಡ ಸಿಎಂ ಅವರ ಮುಂದೆ ಇರುವಂತಹ ಆಯ್ಕೆಗಳೇ. ಪ್ರತಿಭಟನೆಗಳು ಒಂದು ಕಡೆ ಆದ್ರೆ ಕಾನೂನು ಹೋರಾಟದ ಮೂಲಕವಾಗಿ ಇವೆಲ್ಲವೂ ಕೂಡ ಬಗೆಹರಿಸಬಹುದಾಗಿತ್ತು. ಆದ್ರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡೋ ಮೂಲಕವಾಗಿ ಯಾರೆಲ್ಲ ಬೆಚ್ಚೋದಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ. ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಒಂದ್ ಕಡೆ ಬ್ಲ್ಯಾಕ್ ಮೇಲ್ ಮಾಡಿ, ಅಕ್ಷರಶಃ ಬ್ಲ್ಯಾಕ್ ಮೇಲ್ ಮಾಡಿ ಪ್ರತಿಭಟನೆಗೆ ಬನ್ನಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಜನರನ್ನ ಬಲವಂತವಾಗಿ ಪ್ರತಿಭಟನೆ ಕರೆಸೋ ಪ್ರಯತ್ನ. ಮತ್ತೊಂದ್ ಕಡೆ ಹೀಗೆ ನಡೀತಿರೋ ಪ್ರತಿಭಟನೆಯಲ್ಲಿ ದೇಶದ್ರೋಹಿ ಹೇಳಿಕೆನೇ ಇದು. ಇವತ್ತು ಐವಾನ್ ಡಿಸೂಜಾ ಅವರು ನೀಡಿರೋದು ಬಾಂಗ್ಲಾದೇಶಕ್ಕೆ ಕಂಪೇರ್ ಮಾಡಿ ಮಾತನಾಡ್ತಾರೆ. ಗವರ್ನರ್ ವಾಪಸ್ ಹೋಗ್ಲಿಲ್ಲ ಅಂದ್ರೆ ರಾಜ್ಯದಿಂದ ರಾಜಭವನಕ್ಕೆ ನಾವು ಬಾಂಗ್ಲಾದೇಶದಲ್ಲಿ ನುಗ್ಗದ್ರಲ್ಲ,
ಹಂಗೆ ನುಗ್ಗಿ ಪ್ರತಿಭಟನೆಯನ್ನ ಮಾಡ್ತೀವಿ, ರಾಜಭವನಕ್ಕೆ ದಾಳಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಇದೆ. ಎಚ್ಚರಿಕೆಯಲ್ಲ, ಇದು ಧಮಕಿ, ದೇಶದ್ರೋಹಿ ಹೇಳಿಕೆ, ದೇಶ ವಿದ್ರೋಹಿ ಹೇಳಿಕೆ ಐವಾನ್ ಡಿಸೂಜಾ ಅವರದು. ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ BP ಶುಗರ್ ಲೆವೆಲ್ಸ್ ಎಲ್ಲ ಕಂಟ್ರೋಲ್ ತಪ್ಪು ಹೋಯ್ತೇನೋ, ಹಾಗಾಗಿ ನಾಲ್ಗೆ ಎತ್ತೆತ್ಲಾಗೋ ತಿರುಗ್ತೇನೋ. ಐವಾನ್ ಡಿಸೂಜಾ ಅವರ ಮಾತು ಕೇಳಿಸ್ಕೊಳ್ಳಿ, ಅವ್ರ ಮಾತು. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ಅದೊಂದು ಕಡೆ ಐವಾನ್ ಡಿಸೂಜಾ ಅವರ ಬಂಧನಕ್ಕೆ ಬಿಜೆಪಿ ಆಗ್ರಹಿಸಿದೆ. ಯಾವಾಗ ಐವಾನ್ ಡಿಸೂಜಾ ಅವರು ಈ ರೀತಿ ಹೇಳಿಕೆಯನ್ನ ನೀಡಿದ್ರು, ಇದು ದೇಶದ್ರೋಹಿ ಹೇಳಿಕೆ, ತಕ್ಷಣಕ್ಕೆ ಐವಾನ್ ಡಿಸೂಜಾ ಅವರನ್ನ ಬಂಧಿಸಬೇಕು, ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುವ ರೀತಿಯಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಐವಾನ್ ಡಿಸೂಜಾ ಅವರನ್ನ ಬಂಧಿಸಿ ಅಂತ ಹೇಳಿ ಬಿಜೆಪಿ ನಾಯಕ CT ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಐವಾನ್ ಡಿಸೂಜಾರನ್ನ ಬಂಧಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ MLC CT ರವಿ ಆಗ್ರಹಿಸಿದ್ದಾರೆ. ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ರಾಜಭವನದಲ್ಲಿ. ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಬಾಂಗ್ಲಾದೇಶದ ಮಾದರಿ ಅಂದರೆ ಏನರ್ಥ ಅಂದರೆ ಅರಾಜಕತೆ ಸೃಷ್ಟಿ ಮಾಡ್ತಾರ, ಪ್ರಜಾಪ್ರಭುತ್ವ ವಿರೋಧಿ